ರಾಜ್ಯದಲ್ಲಿ ಅನ್ನದಾತರಿಗೆ ತಮಗೇನೇ ಬೇಕಾದರೂ ಕೂಡ ಹೋರಾಟ ಮಾಡಿ ದಕ್ಕಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬಂದಿದೆ. ಮೆಕ್ಕೆಜೋಳ ಆಯಿತು, ಕಬ್ಬಾಯಿತು, ಈಗ ತೊಗರಿ ಬೆಳೆಗಾರರು ಅದೇ ಹಾದಿಯಲ್ಲಿದ್ದಾರೆ. ಡೀಟೇಲ್ಸ್ ಇದೆ, ನೋಡೋಣ. ತೊಗರಿ ಖರೀದಿಗೆ ಸರ್ಕಾರ ಮೀನಾಮೇಷ, ರಸ್ತೆಗೆ ತೊಗರಿ ಬೆಳೆ ಚೆಲ್ಲಿ ರೈತರ ಪ್ರತಿಭಟನೆ. ಕೆಎಂಎಫ್ ಮಾದರಿಯಲ್ಲಿ ತೊಗರಿ ಖರೀದಿಗೆ ರೈತರ ಪಟ್ಟು, ಸರ್ಕಾರಕ್ಕೆ ತೊಗರಿ ಬೆಳೆಗಾರರ ಹೋರಾಟದ ಬಿಸಿ. ನಮ್ಮ ರಾಜ್ಯದಲ್ಲಿ ಅನ್ನದಾತರು ಅತಿವೃಷ್ಟಿ ಅನಾವೃಷ್ಟಿ ಮಧ್ಯೆಯೂ ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಸೂಕ್ತ ಸಮಯದಲ್ಲಿ ಬೆಂಬಲ ಬೆಲೆ ನೀಡ್ತಾ ಇಲ್ಲ. ಹೀಗಾಗಿ ಕಬ್ಬು ಬೆಳೆಗಾರರು ಹಾಗೂ ಮೆಕ್ಕೆಜೋಳ ಬೆಳೆದ ರೈತರು ಉಗ್ರ ಹೋರಾಟ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಬೆಂಬಲ ಬೆಲೆ ಪಡೆದು ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೇ ಹಾದಿಯಲ್ಲಿರೋ ತೊಗರಿ ಕಣಜ ಕಲಬುರಗಿ ಜಿಲ್ಲೆಯ ರೈತರು ಸಹ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ತೊಗರಿ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ತೊಗರಿಗೆ 12,500 ರೂಪಾಯಿ ದರ ನಿಗದಿ ಮಾಡಬೇಕು. ಪ್ರತಿ ಕ್ವಿಂಟಾಲ್ ತೊಗರಿಗೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹ ಹಣ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕೆಎಂಎಫ್ ಮಾದರಿಯಲ್ಲಿ ತೊಗರಿಯನ್ನ ಸಹ ಸರ್ಕಾರ ಖರೀದಿಸಿ ಅದರಿಂದ ಶಾಲೆಯ ಬಿಸಿ ಊಟಕ್ಕೆ ಪಡಿತರ ಅಂಗಡಿ ಮೂಲಕ ಫಲಾನುಭವಿಗಳಿಗೆ ನೀಡಲು ರೈತರು ಆಗ್ರಹಿಸಿದ್ದಾರೆ. ಇವತ್ತು ತೊಗರಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರೋತ್ಸಾಹಧನ ಕೊಟ್ಟು 12,500 ಕೊಡಬೇಕು. ಮತ್ತೇನಪ್ಪ ಅಂತಂದ್ರೆ ಇವತ್ತು ಪರಿಹಾರ 2 ಹೆಕ್ಟರ್ ಪ್ರದೇಶಕ್ಕೆ ಏನದ ಪರಿಹಾರ ಕೊಡ್ತೀವಿ ಅಂತ ಹೇಳ್ಯಾರ. 2,000 3,000 ಇವತ್ತು ಏನಪ್ಪ ಅಂತಂದ್ರೆ ಈ ಥರ ಲೂಟಿ ಮಾಡ್ಲಾಕತ್ಯಾರ. ಇವತ್ತು ತೊಗರಿ ಆಗಲಿ, ಇವತ್ತು ಕಬ್ಬಿಂದಾಗಲಿ, ಇವತ್ತು ಪರಿಹಾರ ಏನಂಬಂದು ನಮಗೆ ಸ್ಪಷ್ಟ ಭರವಸೆ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನೋ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲತ್ತೀವಿ. ಬೆಳೆ ಪರಿಹಾರ ಕೊಡ್ಲತ್ತಾರ. 5,000 ಹಾಕ್ದ, 2,000 ಹಾಕ್ದ, 3,000 ಹಾಕ್ದ, ಇದೆಲ್ಲ ಏನೇನು ಬಿಕಾರಿಗಳಿಗೆ ಕೊಡ್ಲತ್ತಾರ. ಇದು ರೈತರು ಅಂತಂದ್ರೆ ಎಷ್ಟು ಕಷ್ಟಪಟ್ಟು ರೈತರು ಬೆಳೆದಿರ್ತಾರ. ಎಲ್ಲ ಸಾಲ ಮನ್ನಾನು ಮಾಡಬೇಕು. ಆಮೇಲೆ ರೈತರಿಗೆ ಒಮ್ಮೆ ದುಡ್ಡು ಹಾಕಿದ್ರೆ ಎದಕ್ಕನ್ನ ಆತಾವಲ್ಲ, ಅರ್ಧನಲ್ಲಿ ಆಗೋಡಿ ಹೋಗ್ತದ ರೈತರಿಗೆ. ಚಿಲ್ಲರ್ ತಗೊಂಡು ಏನ್ ಮಾಡಬೇಕು? ಹಾವೇರಿಯಲ್ಲಿ ಮೆಕ್ಕೆಜೋಳದ ಖರೀದಿಗೆ ನೋಂದಣಿ, ದಲ್ಲಾಳಿಗಳ ಹಾವಳಿ ತಪ್ಪಿಸಿ ಎಂದ ರೈತರು ಆಕ್ರೋಶ. ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳವನ್ನ ಹೆಚ್ಚು ಬೆಳೆಯಲಾಗಿದೆ. ಈಗಾಗಲೇ ಸರ್ಕಾರದ ಪ್ರತಿ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ದರ ನಿಗದಿ ಮಾಡಿದೆ. ಜೊತೆಗೆ ಖರೀದಿ ಕೇಂದ್ರದಲ್ಲಿ ನೋಂದಣಿ ಕಾರ್ಯವನ್ನ ಕಳೆದ 2-3 ದಿನಗಳಿಂದ ಪ್ರಾರಂಭಿಸಿದ್ದಾರೆ. ಈಗ ಕೆಎಂಎಫ್ ನೋಂದಣಿ ಕಚೇರಿಯಲ್ಲಿ ಮೆಕ್ಕೆಜೋಳ ಖರೀದಿ ಮಾಡುವ ದಲ್ಲಾಳಿ ನೋಡಿ ರೈತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೈತರ ಮೆಕ್ಕೆಜೋಳವನ್ನ ಕಡಿಮೆ ದರಕ್ಕೆ ತೆಗೆದುಕೊಂಡು ಹೆಚ್ಚಿನ ದರಕ್ಕೆ ಇಲ್ಲಿ ಮಾರಾಟ ಮಾಡಲು ಬಂದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ದಲ್ಲಾಳಿ ಹಾವಳಿಯನ್ನ ತಡಿಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಅನುಕೂಲ ಆಗೈತ್ರಿ. ವ್ಯಾಪಾರಸ್ಥರು ಬಂದ್ರು ಏನು ಮಾಡ್ತಾರ್ರಿ, ನಮ್ಮಂತ ರೈತರು ಉತ್ತಾರ ತಂದು ಇಲ್ಲಿ ಕೊಡ್ತಾರೆ. ಅದು ಗೊತ್ತಾಗಲ್ಲ ಪಾಪ, ರಿಜಿಸ್ಟ್ರೇಷನ್ ಮಾಡೋರಿಗೆ ಗೊತ್ತಾಗಲ್ಲ. ಅವ್ರಿಗೆ ಪಕ್ಕ ಈಗ ತೋಡೋದವ ನೀವು ಅದರಿಂದ ಅವ್ನು ನಿಲ್ಲೇ ಹೋದ, ಅವ ಪಕ್ಕ ವ್ಯಾಪಾರಸ್ಥ. ಇಲ್ಲಿ ಏನಾಗತ್ತೆ, ರೈತರಿಗೆ ಹೊಡ್ಸ್ಕೊಂಡಿರ್ತೈತಿಲ್ಲ ರೀ. ಇವ್ರಾದ್ರು ಏನು ಮಾಡ್ಯಾರ, ಎಕರೆಗೆ 12 ಕ್ವಿಂಟಲ್ ಮಾಡ್ಯಾರ. 10 ಎಕರೆ ಇದ್ದವಾಗ 50 ಕ್ವಿಂಟಲ್, 1 ಎಕರೆ ಇದ್ದಾಗ 12 ಕ್ವಿಂಟಲ್ ಕೊಡ್ಬೇಕು. ಕೇಂದ್ರ ನೋಡಿದ್ರೆ ಧಾರವಾಡಕ್ಕೆ ಮಾಡ್ಯಾರ, ಶಿಕಾರಿಪುರ ಮಾಡ್ಯಾರ. ಅಲ್ಲಿಂದ ಅಲ್ಲಿ ಬಾಡಿಗೆ ಹೋಗೋಕೆ 200 ರೂಪಾಯಿ ಬೇಕು. 22 ಕ್ವಿಂಟಲ್ ಆಗತ್ತೆ. ಮತ್ತು ನಮ್ಮ ಹೋಗಿ ಬರೋದು ಒಂದು ದಿವಸದ್ದು ಏನು ಉಳಿತದೆ ರೈತರಿಗೆ ಅನಾಹುತ ರೀ. ಇಲ್ಲೇ ಖರೀದಿ ಮಾಡಿದ್ರೆ ಚಲೋ ರೀ. ಮಾರ್ಕೆಟು ಈ ಒಂದು ವಾರದಿಂದ ಕೇವಲ 1,700, 1,400, 1,800 ಇಷ್ಟ ಇತ್ತು. ಬಟ್ ಈಗ ಸರ್ಕಾರ ಈ ರೈತರ ಒಂದು ಧರಣಿಗೆ ಅದಕ್ಕೆ ಮಣಿದು ಸರ್ಕಾರದವರು ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ನೋಂದಣಿಯನ್ನು ಆರಂಭ ಮಾಡಿದ್ದಾರೆ. ವಿಶೇಷವಾಗಿ ದಲ್ಲಾಳಿಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿಗಳಿಗೆ ಅವಕಾಶವನ್ನು ಏನಾದರೂ ಕೊಟ್ಟರೆ ಈಗ ನಿಜವಾದ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತೈತಿ. ಅದನ್ನು ಅಧಿಕಾರಿಗಳು ಅದನ್ನ ತಮ್ಮ ಮನವರಿಕೆಗೆ ತಗೊಂಡು ಯಾವುದೇ ದಲ್ಲಾಳಿಗಳನ್ನು ಇಲ್ಲಿ ನೋಂದಣಿ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮೆಕ್ಕೆಜೋಳ ಖರೀದಿಯಾಗದೆ ಕಂಗಾಲಾದ ಅನ್ನದಾತರು. ಚಿತ್ರದುರ್ಗ ಎಪಿಎಂಸಿಯಲ್ಲಿ ರೈತರ ಪರದಾಟ. ಇನ್ನು ಚಿತ್ರದುರ್ಗದಲ್ಲಿ ಈ ಬಾರಿ ಮೆಕ್ಕೆಜೋಳ ರೈತರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ದಾರೆ. ಅಲ್ಲದೆ ಈ ಬಾರಿ ಸಕಾಲಕ್ಕೆ ಮಳೆಯಾದ ಪರಿಣಾಮ ಉತ್ತಮ ಇಳುವರಿ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ನೆಲಕ್ಕೆ ಕುಸಿದಿದ್ದು ಕೇಂದ್ರ ಸರ್ಕಾರ ಘೋಷಿಸಿರುವ 2,400 ರೂಪಾಯಿ ಬೆಂಬಲ ಬೆಲೆ ನಾಮಕಾವಸ್ಥೆಗೆ ಸೀಮಿತವಾಗಿದೆ. ಹೀಗಾಗಿ ಅಪಾರ ಲಾಭದ ನಿರೀಕ್ಷೆಯಲ್ಲಿದ್ದ ಮೆಕ್ಕೆಜೋಳ ಬೆಳೆಗಾರರು ಸಾಲದ ಸುಳಿಗೆ ಸಿಲುಕಿ ವಿಲವಿಲ ಒದ್ದಾಡುವಂತಾಗಿದೆ. ಹೀಗಾಗಿ ದಿಕ್ಕು ತೋಚದಂತಾದ ರೈತರಲ್ಲಿ ವಿಷ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಕಂಗಾಲಾದ ಅನ್ನದಾತರು ಡಿಸಿ ಕಚೇರಿ ಬಳಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಏನು ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ. ಜಿಲ್ಲೆಯಲ್ಲಿ ಎಲ್ಲ ತಾಲ್ಲೂಕುಗಳಲ್ಲಿ ಇವತ್ತು
ಖರೀದಿ ಕೇಂದ್ರಗಳನ್ನು ತೆರೆದು ಇವತ್ತು 2,400 ರೂಪಾಯಿಯಂತೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಂತ ನಾವು ಏನು ಪ್ರತಿಭಟನೆ ಮಾಡಿದ್ವಿ. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತೀವಂತ ಎಲ್ಲಿ ಇನ್ನೂ ಆಶ್ವಾಸನೆ ಕೊಟ್ಟಿಲ್ಲ. ರೈತರು ಬಹಳ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರೆ ತಕ್ಷಣವೇ ಜಿಲ್ಲಾಡಳಿತ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಿ ಇವತ್ತು ರೈತರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರೆ ಅದನ್ನು ತಪ್ಪಿಸ್ಬೇಕಂತ ನಾವು ಏನು ಆಗ್ರಹ ಮಾಡ್ತಾ ಇದೀವಿ. ಮೊಳಕಾಲ್ಮೂರು 70-80 ಕಿಲೋಮೀಟರ್ ಮೇಲೆ ಆಗುತ್ತೆ. ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ಮಾಡಬೇಕು. ಬೆಳೆ ವಿಮೆ, ಬೆಳೆ ಪರಿಹಾರ ಬರಬೇಕು. ನಮ್ಮ ಖರೀದಿ ಕೇಂದ್ರವನ್ನು ತೆರಿಬೇಕು. ಇಲ್ಲ ಹೋದ್ರೆ ನಾವು ಈ ಜಿಲ್ಲೆನ ಬಂದ್ ಮಾಡಿ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ನೀಡುವಂತೆ ಸರ್ಕಾರಕ್ಕೆ ದುಂಬಾಲು ಬಿದ್ದಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ತೊಗರಿ ಬೆಳೆ, ಮೆಕ್ಕೆಜೋಳ ಖರೀದಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.